ಯಾವ ಕರ್ನಾಟಕದ ಇತಿಹಾಸಗಳು ಒಂದು ಸಮೃದ್ಧವಾದ ಕರ್ನಾಟಕ, ಭಾರಿ ಶ್ರೀಮಂತವಾದ ಕರ್ನಾಟಕ, ಒಂದು ಅದ್ಭುತವಾದಂಥ ಸಾಂಸ್ಕೃತಿಕ ಕರ್ನಾಟಕ, ಒಂದು ಅದ್ಭುತವಾದಂಥ ಪ್ರಾಕೃತಿಕವಾದಂಥ ಕರ್ನಾಟಕ, ಎಲ್ಲವೂ ಸಮೃದ್ಧವಾಗಿರುವಂಥ ಸಂಪತ್ಭರಿತವಾದಂಥ ಕರ್ನಾಟಕ. ಆ ಕರ್ನಾಟಕದೊಳಗಡೆ ಅಷ್ಟೇ ಸಂಪತ್ಭರಿತವಾದಂಥ ಸಾಹಿತ್ಯ ಎಲ್ಲವೂ ಇರುವಾಗ ಇವತ್ತು ಕರ್ನಾಟಕದಲ್ಲಿ ನಾವು ಕೂತ್ಕೊಂಡು ಕರ್ನಾಟಕದ ಮುಂದಿನ ಅಳಿವು ಉಳಿವು ಬಗ್ಗೆ ಚರ್ಚೆ ಮಾಡುವಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಆಳದಂಥ ಪ್ರಭುಗಳು ಇದಕ್ಕೆ ಮೂಲ ಕಾರಣಕರ್ತರು ಅಂತ ಹೇಳಿ ನಮಗೆ ಅನಿಸುತ್ತೆ. ಇದು ಆಗಬಾರ್ದಾಗಿತ್ತು. ಕರ್ನಾಟಕದ ಒಳಗಡೆ ಈ ಥರದ ಚರ್ಚೆಗೆ ಅವಕಾಶ ಕೊಡಬಾರ್ದಾಗಿತ್ತು. ಆದರೆ ಇವತ್ತು ಆ ಥರದೊಂದು ಚರ್ಚೆ ಆಗಲಿಕ್ಕೆ ಆ ಪರಿಸ್ಥಿತಿಗೆ ಕಾರಣಕರ್ತರು ಯಾರಪ್ಪ ಅಂದರೆ ಇಲ್ಲಿವರೆಗೂ ಆಳದಂಥ ನಮ್ಮ ರಾಷ್ಟ್ರೀಯ ಪಕ್ಷಗಳು. ಬಹುಶಃ ಪ್ರಾದೇಶಿಕವಾದಂಥ ಚಿಂತನೆಯನ್ನು ಇಟ್ಕೊಂಡಿರುವಂತಹ ಅನೇಕ ರಾಜ್ಯಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಪಕ್ಕದ ತಮಿಳುನಾಡು ತಗೊಂಡ್ರೆ ಆ ತಮಿಳುನಾಡಿನ ಸ್ವಾಭಿಮಾನಿ ತಮಿಳರ ಬಗ್ಗೆ ನಾವು ಆಗಿಂದಾಗ ಮಾತಾಡ್ತೀವಿ. ಯಾವ ಸಂಪದ್ಭರಿತವಾದಂಥ ನಾಡು ಆಗದೆ ಹೋದ್ರೂ ಅಲ್ಲಿಯ ರಾಜಕೀಯ ಮತ್ತು ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಆಚಾರ ವಿಚಾರಗಳಲ್ಲಿ ಅವರು ಇವತ್ತವರೆಗೂ ರಾಜಿ ಆದವರೇ ಅಲ್ಲ. ಅಂತ ಪಕ್ಕದ ತಮಿಳುನಾಡು, ಆಂಧ್ರ ಮತ್ತೊಂದು ನೋಡಿದಾಗ ಅಲ್ಲಿ ಶಾಶ್ವತವಾಗಿ ಪ್ರಾದೇಶಿಕ ಪಕ್ಷಗಳ ಆಳ್ವಿಕೆಯಿಂದ ಆ ರಾಜ್ಯಗಳು ಇವತ್ತು ತನ್ನ ಎಲ್ಲ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಂಥದ್ದು. ಆದರೆ ಕರ್ನಾಟಕ ಈ ರಾಷ್ಟ್ರೀಯ ಪಕ್ಷಗಳನ್ನು ನಂಬಿ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಕೊಟ್ಟು ಇವತ್ತು ನಮ್ಮ ಎಲ್ಲ ತನವನ್ನು ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಇದಕ್ಕೊಂದು ಉತ್ತರವನ್ನು ನೀಡಲೇಬೇಕು ಅನ್ನೋದಾದರೆ ಒಂದಷ್ಟು ಎಲ್ಲ ನಾಡು ನುಡಿಯ ಬಗ್ಗೆ ಕಾಳಜಿ ಇರುವಂಥ, ಚಿಂತನೆ ಇರುವಂಥ, ಯಾವುದೇ ಪಕ್ಷಗಳ ಹಿತವನ್ನು ಕಾಪಾಡುವಂಥವ್ರು ಅಲ್ಲದೆ ಪ್ರಾದೇಶಿಕವಾಗಿ 100ಕ್ಕೆ 100ರಷ್ಟು ಕಾಳಜಿ ಇರುವಂಥವ್ರು ಈಗ ಭಾರೀ ಕೊನೆಯ ಹಂತಕ್ಕೆ ಇವತ್ತು ಕರ್ನಾಟಕ ಅಳಿವು ಉಳಿವಿನ ಪ್ರಶ್ನೆ ಅನ್ನೋ ಕಾಲಘಟ್ಟಕ್ಕೆ ಬಂದಿದ್ದಾರೆ.